ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋನಿಂದ ಅಭಿಷೇಕ್ ರವರು ಎಲಿಮಿನೇಟ್ ಆಗಿದ್ದಾರೆ. ಗಿಲ್ಲಿ ನಟ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಕ್ರೇಜ್ ಇದ್ದು, ಅದರ ಬಗ್ಗೆ ಅಭಿಷೇಕ್ ರವರು ಪ್ರತಿಕ್ರಿಯೆ ನೀಡಿದ್ದು, ಗಿಲ್ಲಿ ಬಗ್ಗೆ ಇಷ್ಟೊಂದು ಕ್ರೇಜ್ ಇದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಿನ್ನೆ ರಾತ್ರಿಯಷ್ಟೇ ನಾನು ಹೊರಬಂದಿದ್ದೇನೆ. ಹೆಚ್ಚು ಸೋಷಿಯಲ್ ಮೀಡಿಯಾ ನೋಡಲು ಸಮಯ ಆಗಿಲ್ಲ. ಅವನ ಬಗ್ಗೆ ಅಷ್ಟೊಂದು ಕ್ರೇಜ್ ಇದೆ ಎಂದರೆ ನನಗೆ ತುಂಬಾ ಖುಷಿ ಇದೆ. ಯಾಕೆಂದರೆ ಗಿಲ್ಲಿ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಎನರ್ಜಿ ತಂದು ಕೊಡುತ್ತಿದ್ದ. ಗಿಲ್ಲಿಯಿಂದ ಎಂದೂ ಬಿಗ್ ಬಾಸ್ ಮನೆ ಡಲ್ ಆಗಿಲ್ಲ. ಎಲ್ಲರನ್ನೂ ಅವನು ನಗಿಸುತ್ತಿದ್ದ. ಅವನ ಬಗ್ಗೆ ಅಷ್ಟು ಕ್ರೇಜ್ ಇದೆ ಎಂದರೆ ನಾನು ಖುಷಿ ಪಡುತ್ತೇನೆ. ಅವನಿಗೆ ಒಳ್ಳೆಯದಾಗಲಿ ಎಂದು ಅಭಿಷೇಕ್ ಹೇಳಿದ್ದಾರೆ. ಗಿಲ್ಲಿ ನಟ ಬೇರೆ ಸ್ಪರ್ಧಿಗಳನ್ನು ಅಪಹಾಸ್ಯ ಮಾಡುತ್ತಾರೆ ಎಂಬ ಆರೋಪ ಇದ್ದು, ಆ ಗುಣವನ್ನು ಬಿಗ್ ಬಾಸ್ ಮನೆಯಲ್ಲಿ ಹಲವರು ವಿರೋಧಿಸಿದ್ದಾರೆ. ಜಾಹ್ನವಿ, ಅಶ್ವಿನಿ ಗೌಡ, ರಘು, ಧ್ರುವಂತ್ ಮುಂತಾದವರು ಈ ಮಾತುಗಳನ್ನು ಪದೇ ಪದೇ ಹೇಳಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಭಿಷೇಕ್ ರವರು ಪ್ರತಿಕ್ರಿಯೆ ನೀಡಿದ್ದು, ಬೇರೆ ಯಾರಿಂದಲೂ ಗಿಲ್ಲಿ ನಟ ಮೈಲೇಜ್ ತೆಗೆದುಕೊಂಡಿಲ್ಲ. ಗಿಲ್ಲಿ ಹಾಸ್ಯದಿಂದಲೇ ಹೈಲೈಟ್ ಆಗಿದ್ದಾನೆ. ಅಲ್ಲಿ ಒಂದು ಕೂಡುವಿಕೆ ಇರುತ್ತದೆ. ನನಗಾಗಲಿ ಧನುಷ್ಗಾಗಲಿ ಗಿಲ್ಲಿ ಜಾಸ್ತಿ ಹೀಯಾಳಿಸಿಲ್ಲ. ಆರಂಭದಲ್ಲಿ ಕಾಮಿಡಿ ಮಾಡಿದಾಗ ಪಾಸಿಟಿವ್ ಆಗಿ ತೆಗೆದುಕೊಂಡರೆ ನಂತರ ಅದನ್ನು ಅವನು ಮುಂದುವರಿಸುತ್ತಾನೆ. ಈ ಕಾಮಿಡಿ ನನಗೆ ಇಷ್ಟ ಇಲ್ಲ ಅಂತ ಇನ್ನುಳಿದವರು ಮೊದಲೇ ಹೇಳಿದರೆ ಅದನ್ನು ಅವನು ಮುಂದುವರಿಸುತ್ತಿರಲಿಲ್ಲ. ಎರಡು ಕೈ ಸೇರಿದರೆ ಚಪ್ಪಾಳೆ ಎಂದು ಅಭಿಷೇಕ್ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಡುತ್ತಿದ್ದಾರೆ ಎಂದು ಕಮೆಂಟ್ ಮೂಲಕ ತಿಳಿಸಿ.